ದೇವರಿಗೆ ಮಹಿಮೆಯುಂಟಾಗಲಿ. ಇವತ್ತು ಪುನರುತ್ಥಾನದ ಕುರಿತಾಗಿ ನಾವು ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳಲಿಕ್ಕಿದ್ದೇವೆ. ಯಾಕೆಂದರೆ ಇನ್ನು 3-4 ದಿನಗಳಲ್ಲಿ ಎಲ್ಲ ಸಭೆಗಳಲ್ಲಿ ಪುನರುತ್ಥಾನ ದಿನವನ್ನ ಆಚರಿಸುವುದರ ಕುರಿತು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಅದರಿಂದ ನಾವು ಮೊದಲೇ ಆ ಪುನರುತ್ಥಾನದ ಕುರಿತು ಕೆಲವು ವಿಷಯಗಳನ್ನ ತಿಳ್ಕೊಂಡು ಇವತ್ತೇ ನಾವು ಪುನರುತ್ಥಾನ ದಿನದ ಕುರಿತಾಗಿ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಈ ಪುನರುತ್ಥಾನ ದಿನವನ್ನ ಅನೇಕ ಸಭೆಗಳಲ್ಲಿ ಅನೇಕ ಸೇವಕರುಗಳು, ವಿಶ್ವಾಸಿಗಳು ಈಸ್ಟರ್ ದಿನ ಎಂಬುದಾಗಿ ಇದನ್ನ ಕರೀತಾರೆ. ಈಸ್ಟರ್ ಅಂತಂದ್ರೆ ಹಬ್ಬ. ಈಸ್ಟರ್ ದಿನವನ್ನ ಕರೀತಾರೆ. ಈಸ್ಟರ್ ಎಂಬತಕ್ಕಂಥದ್ದು ಅದು ಸ್ಪ್ರಿಂಗ್ ಗಾಡೆಸ್ ಎಂಬತಕ್ಕಂಥ ಒಬ್ಬ ದೇವತೆಯ ಹೆಸರಾಗಿದೆ. ಇವತ್ತು ಸಭೆಗಳಲ್ಲಿ ಹೇಳ್ತಕ್ಕಂಥ ಈಸ್ಟರ್ ಆರಾಧನೆ, ಈಸ್ಟರ್ ಹಬ್ಬ ಎಂಬತಕ್ಕಂಥದ್ದು ಅದು ಹಳೆ ಕಾಲದ ದೇವತೆಯ ಹೆಸರು. ಅದರಿಂದ ನಾವು ಈಸ್ಟರ್ ಎಂಬುದನ್ನ ಎಂದು ಕರೀತಕ್ಕಂಥದ್ದು ಬಿಡುವಂಥದ್ದು ಬಹಳ ಮುಖ್ಯ. ಯಾಕಂತಂದ್ರೆ ಅದು ಅನ್ಯ ದೇವತೆಯ ಹೆಸರಾಗಿರೋದ್ರಿಂದ ನಾವು ಕರ್ತನ ದಿನವನ್ನು ಆಚರಿಸೋದಕ್ಕೋಸ್ಕರ ಅನ್ಯ ದೇವತೆಯ ಹೆಸರಿನಿಂದ ಅದನ್ನ ನಾವು ಆಚರಿಸ್ತಕ್ಕಂಥದ್ದು ಸರಿಯಲ್ಲ ಎಂಬತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗಿದೆ. ಅದರಿಂದ ಪ್ರಿಯರೇ, ಇವತ್ತು ಈಸ್ಟರ್ ಎಂಬುದಾಗಿ ನೀವು ಸೆಲೆಬ್ರೇಷನ್ ಮಾಡ್ತಕ್ಕಂಥ ನೀವು ತಿಳ್ಕೊಬೇಕಾಗಿರೋದು ಈಸ್ಟರ್ ಅಂತಂದ್ರೆ ಒಬ್ಬ ದೇವತೆಯ ಹೆಸರಾಗಿದೆ, ಹಳೆ ಕಾಲದ ದೇವತೆಯ ಹೆಸರು. ಆ ದೇವತೆಯ ಹೆಸರಿನಿಂದ ನೀವು ಜೀವ ಸ್ವರೂಪನಾಗಿರ್ತಕ್ಕಂಥ ಕರ್ತನ ದಿನವನ್ನ ನೀವು ಆಚರಿಸುವಂಥದ್ದು ಎಷ್ಟು ಸಮಂಜಸ. ಆದ್ದರಿಂದ ನಮ್ಮನ್ನು ನಾವು ತಿದ್ದುಕೊಳ್ತಕ್ಕಂಥದ್ದು, ಸರಿ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ. ಯಾರೋ ಮಾಡ್ತಾರೆ ಅಂತ ಹೇಳಿ ನಾವು ಮಾಡ್ತಕ್ಕಂಥದ್ದಲ್ಲ, ಯಾರೋ ಕರೀತಾರೆ ಅಂತ ಹೇಳಿ ನಾವು ಕರೀತಕ್ಕಂಥದ್ದಲ್ಲ. ನಾವು ಮಾಡುವಂಥದ್ದು, ನಾವು ನುಡಿಯುವಂಥದ್ದು ಎಲ್ಲವೂ ಅರ್ಥಗರ್ಭಿತವಾಗಿರಬೇಕು. ಯಾಕಂದರೆ ನಾವು ಕತ್ತಲೆಯಿಂದ ಎಳೆಯಲ್ಪಟ್ಟವರಾಗಿದ್ದೇವೆ, ನಾವು ಬೆಳಕಿಗೆ ಬಂದಿದ್ದೇವೆ. ಬೆಳಕಿನ ದಾರಿಯಲ್ಲಿರ್ತಕ್ಕಂಥ ನಾವು ಪ್ರತಿಯೊಂದನ್ನ ಬೆಳಕಿನಲ್ಲಿ ಪರೀಕ್ಷಿಸಿ ಅದನ್ನ ಹಿಂಬಾಲಿಸ್ಬೇಕು. ನಾವು ಕುರುಡರ ಹಾಗೆ ಎಲ್ಲರೂ ಹಿಂಬಾಲಿಸ್ತಕ್ಕಂಥದ್ದಲ್ಲ, ಇನ್ನೊಬ್ರು ಹೋಗ್ತಾರೆ ಎಂಬತಕ್ಕಂಥ ದಾರಿಯಲ್ಲಿ ನಾವು ಹೋಗ್ತಕ್ಕಂಥದ್ದಲ್ಲ, ಇನ್ನೊಬ್ರು ಮಾಡೋದನ್ನು ನಾವು ಮಾಡ್ತಕ್ಕಂಥವ್ರಲ್ಲ. ಬದಲಾಗಿ ನಾವು ಏನೇ ಮಾಡಿದ್ರು ಸಹ ಅದು ದೇವರ ಮಹಿಮೆಗಾಗಿ ಮಾಡಬೇಕು ಪ್ರೇರೆ. ಆದ್ದರಿಂದ ಈ ಪುನರುತ್ಥಾನವಾದ ದಿನವನ್ನ ನೀವು ಈಸ್ಟರ್ ದಿನ ಎಂಬುದಾಗಿ ಕರಿತಕ್ಕಂಥದ್ದು ತಪ್ಪಾಗಿದೆ. ಅದರಿಂದ ನಮ್ಮನ್ನು ನಾವು ಸರಿ ಮಾಡಿಕೊಂಡು ಮಾಡೋದಾದ್ರೆ ದೇವ್ರಿಗೆ ಮಹಿಮೆ. ಅದರಿಂದ ಈ ದಿನವನ್ನು ನಾವೇನ್ ಮಾಡಬೇಕಾಗಿದೆ? ಈಸ್ಟರ್ ದಿನವಲ್ಲ, ಬದಲಾಗಿ ಪುನರುತ್ಥಾನ ದಿನ ಎಂಬುದಾಗಿ ನಾವು ಬರುವ ಭಾನುವಾರ ದಿನ ಅದನ್ನ ಆಚರಿಸ್ಲಿಕ್ಕಿದ್ದೇವೆ. ಬರುವ ಭಾನುವಾರ ಈಸ್ಟರ್ ದಿನವನ್ನಲ್ಲ ನಾವು ಆಚರಿಸ್ತಕ್ಕಂಥದ್ದು, ಪುನರುತ್ಥಾನ ದಿನವನ್ನ ನಾವು ಆಚರಿಸ್ತಾ ಇದ್ದೇವೆ. ಹಾಗಾದ್ರೆ ಈ ಪುನರುತ್ಥಾನದ ಕುರಿತಾಗಿ ನಮಗೆ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ವಚನ 1-10 ಈ ರೀತಿಯಾಗಿ ಯೇಸು ಸ್ವಾಮಿಯ ಪುನರುತ್ಥಾನದ ಬಗ್ಗೆ ಅಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಸಬ್ಬತ್ತಿನ ಆದ ಮೇಲೆ ವಾರದ ಮೊದಲನೇ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾ ಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನ ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕುತ್ತುಕೊಂಡನು. ಅವನ ಮುಖಭಾವವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಆಗ ದೂತನು ಹೆಂಗಸರಿಗೆ, ನೀವು ಹೆದರಬೇಡಿರಿ, ಸಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನ ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನ ನೋಡಿರಿ, ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನ ಕಾಣುವಿರಿ ಎಂದು ತಿಳಿಸಿರಿ. ನಾನು ನಿಮಗೆ ಹೇಳಿದ್ದೇನೆ, ನೋಡಿರಿ ಎಂದು ಹೇಳಿದನು. ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರು. ಆಗ ಯೇಸು ಅವರ ಎದುರಿಗೆ ಬಂದು, ನಿಮಗೆ ಶುಭವಾಗಲಿ ಅಂದನು. ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. ಯೇಸು ಅವರಿಗೆ, ಹೆದರಬೇಡ್ರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದನು ಎಂಬುವಂಥದ್ದು. ಪ್ರಿಯರೇ, ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಯಾವಾಗ ಎದ್ದು ಬರ್ತಾ ಇದ್ದಾರೆ? ವಾರದ ಮೊದಲನೇ ದಿನದಲ್ಲಿ ಎದ್ದು ಬರ್ತಾ ಇದ್ದಾರೆ. ವಾರದ ಮೊದಲನೇ ದಿನ ಅಂದ್ರೆ ಯಾವುದು? ಸಬ್ಬತ್ತಿನ ಆದ ಮೇಲೆ.
ಹಾಗಾದ್ರೆ ಸಬ್ಬತ್ತಿನ ಅಂದ್ರೆ ಯಾವುದು? ಶನಿವಾರ ಸಬ್ಬತ್ತಿನವಾಗಿದೆ, ಭಾನುವಾರ ವಾರದ ಮೊದಲನೇ ದಿನವಾಗಿದೆ. ಆದರೆ ಅನೇಕ ಸೇವಕರುಗಳು, ಅನೇಕ ವಿಶ್ವಾಸಿಗಳು, ಅನೇಕ ಸಭೆಗಳಲ್ಲಿ ನಾವು ಭಾನುವಾರ ಸೇರುವಾಗ ಅನೇಕರು ಹೇಳೋದನ್ನು ಕೇಳಿಸ್ಕೊಳ್ತೇವೆ, ಸಬ್ಬತ್ತಿನಕ್ಕಾಗಿ ಸ್ತೋತ್ರ, ಈ ಸಬ್ಬತ್ತಿಂದಲ್ಲಿ ನಾವು ಹೀಗೆ ಬಂದಿದ್ದೇವೆ ಎಂಬುದಾಗಿ ಅವ್ರು ಹೇಳೋದ್ರ ಕುರಿತಾಗಿ ನಾವು ನೋಡ್ತೇವೆ ಪ್ರೇರೆ. ಆದರೆ ನಾವು ಸಬ್ಬತ್ತನ್ನ ಆಚರಿಸ್ತಕ್ಕಂಥವ್ರಲ್ಲ. ಒಂದ್ ವೇಳೆ ಸಬ್ಬತ್ತನ್ನು ಆಚರಿಸಬೇಕಾದ್ರೆ ನಾವು ಶನಿವಾರವನ್ನ ನಾವು ಸಬ್ಬತ್ತಾಗಿ ಆಚರಿಸಬೇಕಾಗುತ್ತೆ. ಆದ್ದರಿಂದ ನಾವು ಕ್ರಿಸ್ತ ಯೇಸುವಿನ ಮೇಲೆ ನಂಬಿಕೆ ಇಟ್ಟಂತ ನಾವು ಸಬ್ಬತ್ತನ್ನು ಆಚರಿಸುವಂತವರಲ್ಲ. ಸಬ್ಬತ್ ಎಂಬತಕ್ಕಂಥದ್ದು ಹಳೆ ಒಡಂಬಡಿಕೆಯ ನಿಯಮ. ನಾವು ಹಳೆ ಒಡಂಬಡಿಕೆ ಪಾಲಿಗೆ ಸತ್ತವರಾಗಿದ್ದೇವೆ. ನಾವು ಕ್ರಿಸ್ತನಿಗೆ ನಾವೇನಾಗಿದ್ದೇವೆ ಅಂದ್ರೆ ಬದ್ಧರಾಗಿದ್ದೇವೆ. ಕ್ರಿಸ್ತನು ಹೇಳಿದಂತೆ ನಡೀಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಾವು ಧರ್ಮಶಾಸ್ತ್ರದ ಪಾಲಿಗೆ ಸತ್ತವರಾಗಿರುವುದರಿಂದ ನಾವು ಸಬ್ಬತ್ತನ್ನ ಆಚರಿಸೋದಿಲ್ಲ. ಬದಲಾಗಿ ಕರ್ತನ ಪುನರುತ್ಥಾನ ದಿನವನ್ನು ಆಚರಿಸ್ತೇವೆ, ವಾರದ ಮೊದಲನೇ ದಿನವನ್ನು ನಾವು ಆಚರಿಸ್ತೇವೆ. ನಾವು ಹಾಗಾದ್ರೆ ಸಬ್ಬತ್ತಿಗಾಗಿ ನಾವು ಸತ್ತವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ರೋಮ ಪತ್ರಿಕೆ 7ನೇ ಅಧ್ಯಾಯ 4ನೇ ವಚನದಲ್ಲಿ ಅಲ್ಲಿ ಈ ರೀತಿಯಾಗಿ ನೋಡ್ತೇವೆ, ನನ್ನ ಸಹೋದರರೇ, ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ. ಇಲ್ಲಿ ದೇವರ ವಾಕ್ಯದಲ್ಲಿ ಪೌಲನು ತಿಳಿಸೋದನ್ನು ನಾವು ನೋಡ್ತೇವೆ. ಇಲ್ಲಿ ಏನಂತ ಹೇಳೋದು ನೋಡ್ತಾ ಇದ್ದೇವೆ, ನಾವು ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತವರಾಗಿದ್ದೇವೆ. ನಾವು ಯಾವುದಕ್ಕೆ ಗುಲಾಮರಾಗಿದ್ದೇವೋ, ಯಾವುದು ನಮ್ಮನ್ನ ಪಾಪಿ ಎಂಬುದಾಗಿ ಪರಿಗಣಿಸ್ತಾ ಇತ್ತೋ, ಆ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ. ಈಗ ಕರ್ತನು ಧರ್ಮಶಾಸ್ತ್ರ ಹೇಳಿರುವ ಪ್ರಕಾರ ಅದಕ್ಕೆ ಏನ್ ಮಾಡಿದ್ದಾನೆ? ಪಾಪಕ್ಕಾಗಬೇಕಾಗಿರತಕ್ಕಂಥ ದಂಡನೆಯನ್ನು ವಹಿಸಿದ್ದಾನೆ. ಧರ್ಮಶಾಸ್ತ್ರ ತಿಳಿಸಿದ ಹಾಗೆ ರಕ್ತ ಸುರಿಸಿ ಈಗೇನ್ ಮಾಡಿದ್ದಾನೆ? ನಮ್ಮ ಪಾಪಗಳನ್ನು ಬಿಡುಗಡೆ ಮಾಡಿದ್ದಾನೆ. ನಾವು ಧರ್ಮಶಾಸ್ತ್ರಕ್ಕೆ ಬದ್ಧರಲ್ಲ, ನಾವು ಧರ್ಮಶಾಸ್ತ್ರವನ್ನು ಅನುಸರಿಸಿರ್ತಕ್ಕಂಥವರಲ್ಲ, ನಾವು ಕೃಪೆಯನ್ನ ಅನುಸರಿಸುವಂಥವ್ರು, ಯೇಸುವನ್ನು ನಾವು ಅನುಸರಿಸ್ತಕ್ಕಂಥವ್ರಾಗಿದ್ದೇವೆ ಪ್ರೇರೆ. ಆದ್ದರಿಂದ ಭಾನುವಾರ ದಿನವನ್ನ ನೀವು ಸಬ್ಬತ್ತಿನ ಎಂಬುದಾಗಿ ಕರಿಬೇಡಿ. ಅದು ಪುನರುತ್ಥಾನ ದಿನವಾಗಿದೆ, ವಾರದ ಮೊದಲನೇ ದಿನವಾಗಿದೆ. ಒಂದು ವೇಳೆ ಸಬ್ಬತ್ತನ್ನು ಆಚರಿಸೋದಾದ್ರೆ ಅದು ಶನಿವಾರದಿಂದಲೇ ನಾವು ಸಬ್ಬತ್ತನ್ನು ಆಚರಿಸಬೇಕಾಗುತ್ತೆ. ಅದನ್ನ ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಪ್ರೇರೆ. ಅದರಿಂದ ನಾವು ವಾರದ ಮೊದಲನೇ ದಿನದ ಬಗ್ಗೆ ನಾವು ನೋಡುವಾಗ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಮತ್ತಾಯನ ಬರೆಸುವಾರ್ತೆ 28ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಸಬ್ಬತ್ತಿನ ಆದ ಮೇಲೆ ಅಂದ್ರೆ ಶನಿವಾರ ಆದ ಮೇಲೆ ಭಾನುವಾರ ವಾರದ ಮೊದಲನೇ ದಿನ ಆತ ಏನ್ ಮಾಡ್ತಾನೆ? ಸಮಾಧಿಯಿಂದ ಎದ್ದು ಬಂದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಹಾಗಾದ್ರೆ ಏನ್ ವಿಶೇಷ? ಯೇಸು ಸ್ವಾಮಿ ಸಮಾಧಿಯಿಂದ ಎದ್ದು ಬಂದದ್ದು ಏನು ವಿಶೇಷ ಅಂತ ಹೇಳಿ ನಾವು ನೋಡುವಾಗ ಇಲ್ಲಿ ನಾವು ನೋಡ್ತೇವೆ, ಇಲ್ಲಿವರೆಗೆ ಯಾರೂ ಸಹ ಸತ್ತವರು ಎದ್ದು ಬರಲಿಲ್ಲ. ಎಲ್ಲರೂ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ರು ಪ್ರಪಂಚದಲ್ಲಿ, ಲೋಕದಲ್ಲಿ. ಆದರೆ ಕ್ರಿಸ್ತನು ಮೊದಲ ಬಾರಿಗೆ ಸತ್ತಂತವನಾದಂತ ಆತನು ಜೀವಂತನಾಗಿ 3ನೇ ದಿನದಲ್ಲಿ ಸಮಾಧಿಯಿಂದ ಎದ್ದು ಬಂದನು ಪ್ರೇಯರೇ. ಹೇಗೆ ಎದ್ದು ಬಂದನು? ತಾನು ಮೊದಲೇ ತಿಳಿಸಿದಂತೆ ಎದ್ದು ಬಂದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರೇಯರೇ. ಯಾಕಂತಂದ್ರೆ ಯೇಸು ಸ್ವಾಮಿ ಅಕಸ್ಮಿತವಾಗಿ ಸಮಾಧಿಯಿಂದ 3ರಲ್ಲಿ ಎದ್ದು ಬರಲಿಲ್ಲ. ಆತನು ಸಾಯಕ್ಕಿಂತ ಮುಂಚೆನೆ ಹೇಳಿದ್ರು, ನಾನು 3ನೇ ದಿನದಲ್ಲಿ ಎದ್ದು ಬರ್ತೇನೆ ಎಂಬುದಾಗಿ. ಅದಕ್ಕೋಸ್ಕರವಾಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಆತನು ಹೆಂಗ್ ಎದ್ದು ಬರ್ತಾನೆ ನೋಡೋಣ ಅಂತ ಹೇಳಿ ಭಾರವಾಗಿರ್ತಕ್ಕಂಥ ಕಲ್ಲನ್ನ, ಆತನು ಹೊರಗೆ ಬರ್ಲಿಕ್ಕೆ ಆಗದೆ ಇರತಕ್ಕಂಥ ಕಲ್ಲನ್ನ ಆತನ ಸಮಾಧಿಗೆ ಅವ್ರೇನ್ ಮಾಡಿದ್ರಪ್ಪ ಅಂತಂದ್ರೆ, ದೊಡ್ಡದಾಗಿರ್ತಕ್ಕಂಥ ಕಲ್ಲನ್ನ ಮುಚ್ಚಿ ಅದನ್ನ ಸೀಲ್ ಮಾಡಿ ಕಾಯ್ತಾ ಇದ್ರೆ ಎಂಬುದಾಗಿ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತಾಯನ ಬರೆಸುವಾರ್ತೆ 27ನೇ ಅಧ್ಯಾಯ 62ನೇ ವಚನದಿಂದ ಮುಂದುವರಿಸಿ ಆ ಕುರಿತು ನಾವು ನೋಡ್ತಾ ಇದ್ದೇವೆ. ಮರುದಿನ ಅಂದರೆ ಸೌರಣೆಯ ದಿನ ಕಳೆದ ಮೇಲೆ ಮಹಾಯಾಜಕರು ಪರಿಸಾಯರು ಪಿಲಾತನ ಬಳಿಗೆ ಬಂದು, ದೊರೆಯೇ, ಆ ಮೋಸಗಾರನು ಬದುಕಿದ್ದಾಗ ತಾನು 3ನೇ ದಿನದ ಮೇಲೆ ಏಳುತ್ತೇನೆ ಅಂತ ಹೇಳಿದ್ದು ನಮ್ಮ ನೆನಪಿಗೆ ಬಂತು. ಆದ ಕಾರಣ 3ನೇ ದಿನದ ತನಕ ಸಮಾಧಿಯನ್ನ ಭದ್ರ ಮಾಡಿ ಕಾಯುವುದಕ್ಕೆ ಅಪ್ಪಣೆ ಕೊಡಬೇಕು. ಇಲ್ಲದಿದ್ದರೆ ಅವನ ಶಿಷ್ಯರು ಬಂದು ಅವನನ್ನ ಕದ್ದುಕೊಂಡು ಹೋಗಿ ಸತ್ತವನು ಬದುಕಿದ್ದಾನೆ ಎಂದು ಹೇಳಾರು. ಆಗ ಮೊದಲನೇ ಮೋಸಕ್ಕಿಂತ ಕಡೆಯ ಮೋಸವು ಕೇಡಾದೀತು ಅಂದರು.
ಪಿಲಾತನು ಅವರಿಗೆ, ಕಾವಲುಗಾರನ ತಕ್ಕೊಳ್ಳಿರಿ, ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರ ಮಾಡಿ ಕಾಯಿರಿ ಎಂದು ಹೇಳಲಾಗಿ ಅವರು ಹೊರಟು ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆ ಹಾಕಿ ಸಮಾಧಿಯನ್ನ ಭದ್ರ ಮಾಡಿದರು ಎಂಬುದಾಗಿ ನೋಡ್ತಾ ಇದೆ ಪ್ರೇಯರೇ. ಅಂದರೆ ಯೇಸು ಸ್ವಾಮಿ ಜೀವಂತ ಇರುವಾಗ ಹೇಳಿದ ಮಾತು, ನಾನು ಸತ್ತು ಮೂರನೇದಲ್ಲಿ ಎದ್ದು ಬರ್ತೇನೆ ಎಂಬುದಾಗಿ ಹೇಳಿರ್ತಕ್ಕಂಥ ಮಾತು ಇಲ್ಲೇನಾಗ್ತಾ ಇದೆ, ಮಹಾಯಾಜಕರಿಗೆ ಪರಿಸಾಯರಿಗೆ ನೆನಪಾಗ್ತಾ ಇದೆ. ತಕ್ಷಣನೇ ಓಡೋಗ್ತಾರೆ. ಎಲ್ಲಿ? ಪಿಲಾತನ ಬಳಿಗೆ, ರಾಜನಾಗಿರ್ತಕ್ಕಂಥ ಪಿಲಾತನ ಬಳಿಗೆ ಅವ್ರು ಹೋಗ್ಬಿಟ್ಟು ಏನ್ ಮಾಡ್ತಾ ಇದಾರೆ, ಈ ಮೋಸಗಾರ, ಯಾರಿಗೆ ಹೇಳ್ತಾರೆ? ಯೇಸು ಕ್ರಿಸ್ತನ್ಗೆ ಹೇಳ್ತಾರೆ, ಆ ಮೋಸಗಾರ ಬದುಕಿದ್ದಾಗ ಮೂರನೇದಲ್ಲಿ ಎದ್ದು ಬರ್ತೇನೆ ಅಂತ ಹೇಳಿದಾನೆ. ಆತನ ಏನ್ ಮಾಡ್ಬೇಕು? ಆತನ ಶಿಷ್ಯರೇನಾದ್ರು ಕದ್ಕೊಂಡು ಹೋಗಿ ಎದ್ದು ಬಂದಿದ್ದಾನೆ ಅಂತ ಹೇಳಿ ನಮಗೆ ಮೋಸ ಮಾಡ್ಯಾರು. ಅದರಿಂದ ಏನ್ ಮಾಡ್ಬೇಕು? ಸಮಾಧಿಗೆ ಕಾಯ್ಬೇಕು, ಕಾವಲುಗಾರರು ಇಟ್ಟು ಕಾಯ್ಬೇಕು ನಾವು ಎಂಬುದಾಗಿ ಪಿಲಾತನಿಗೆ ಕೇಳ್ಕೊಳ್ಳುವಾಗ ಪಿಲಾತನು, ಆಯ್ತು ನಿಮ್ ಇಷ್ಟ ಬಂದ ಹಾಗೆ ಕಾಯಿರಿ ಎಂಬುದಾಗಿ ಸೈನಿಕರನ್ನು ಕಳಿಸೋದ್ರ ಕುರಿತಾಗಿ ನಾವು ನೋಡ್ತೇವೆ. ಹೀಗೆ ಪರಿಸಾಯರು ಮತ್ತೆ ಮಹಾಯಾಜಕರು ಏನ್ ಮಾಡ್ತಾ ಇದಾರೆ? ಸೈನಿಕರನ್ನ ಕರ್ಕೊಂಡು ಹೋಗಿ ಆ ಸಮಾಧಿಗೆ ಭಾರವಾಗಿರ್ತಕ್ಕಂಥ ಕಲ್ಲನ್ನು ಹಾಕಿ ಅದನ್ನೇ ಸೀಲ್ ಮಾಡಿ ಕಾಯ್ತಾ ಇದ್ದಾರೆ. ಹೀಗೆ ಸ್ವಾಮಿ ಏನ್ ಮಾಡಿದ್ರು? ಸಮಾಧಿ ಒಳಗಡೆ ಇದ್ರು, ಆದ್ರೆ ಮೂರನೇದಲ್ಲಿ ಎದ್ದು ಬರ್ತಾ ಇದಾರೆ. ಎದ್ದು ಬರ್ಲಿಕ್ಕೆ ಅಡ್ಡಿ ಉಂಟು ಮಾಡಕ್ಕಾಗಿ ಇವರು ಈ ಕಾರ್ಯವನ್ನು ಮಾಡಿದ್ರು. ಹಾಗಾದ್ರೆ ಹೇಗೆ ಎದ್ದು ಬಂದ ಯೇಸು ಸ್ವಾಮಿ? ಹೇಗೆ ಸಾಧ್ಯವಾಯ್ತು ಸಮಾಧಿಯಿಂದ ಎದ್ದು ಬರ್ಲಿಕ್ಕೆ? ಉತ್ತರ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. 28ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಅಲ್ಲಿ 2ನೇ ವಚನದಲ್ಲಿ ಅಲ್ಲಿ ಈ ರೀತಿಯಾಗಿ ನೋಡ್ತೇವೆ. ಆಗ ಮಹಾ ಭೂಕಂಪವಾಯಿತು, ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನ ಬಾಗಿಯಿಂದ ಉರುಳಿಸಿ ಅದರ ಮೇಲೆ ಕುಚ್ಚಿಕೊಂಡನು. ದೇವರ ಸ್ತೋತ್ರ. ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಬಂದು ಎದ್ದು ಸಮಾಧಿಯಿಂದ ಎದ್ದು ಬರಬೇಕಾದ ಸಮಯದಲ್ಲಿ ಏನಾಗ್ತದೆ? ಆಕಾಶದಿಂದ ದೇವದೂತನು ಇಳಿದು ಬರೋದನ್ನ ನಾವು ನೋಡ್ತಾ ಇದ್ದೇವೆ. ಆ ಭಾರವಾದ ಕಲ್ಲನ್ನ ತಳ್ಳಿ ಆ ಕಲ್ಲಿನ ಮೇಲೆ ಏನ್ ಮಾಡ್ತಾ ಇದ್ದಾನೆ? ದೇವದೂತನು ಕುತ್ಕೊಂಡು ಎಂಬುದ್ರ ಕುರಿತಾಗಿಲ್ಲ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಹೇಗೆ ಎದ್ದು ಬರಕ್ ಸಾಧ್ಯ ಆಯ್ತು ಈ ತರ ಭದ್ರ ಮಾಡಿ ಕಾಯುವಾಗ ಅಂತಂದ್ರೆ? ದೇವದೂತನು ಬಂದನು, ಆ ಕಲ್ಲನ್ನು, ಅಡ್ಡವಾಗಿರ್ತಕ್ಕಂಥ ಕಲ್ಲನ್ನ ತೆಗೆದನು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ, ಅಲ್ಲಿ ನೋಡ್ತೇವೆ ಭೂಕಂಪನವಾಯಿತು. ಆತನ ಎದ್ದು ಬರುವಂತ ಸಮಯದಲ್ಲಿ ಭೂಕಂಪನವಾಯಿತು ಎಂಬುದಾಗಿ ಸಹ ನಾವು ನೋಡ್ತಾ ಇದ್ದೇವೆ. ಹೀಗೆ ಭೂಕಂಪವಾಗುವುದು, ದೇವದೂತನ ಕಲ್ಲನ್ನ ಪಕ್ಕಕ್ಕೆ ತಳ್ಳುವುದು ಆಗುದ್ರ ಮೂಲಕವಾಗಿ ಏನ್ ಮಾಡ್ತಾ ಇದ್ದಾರೆ? ಕರ್ತನು ಎದ್ದು ಬರೋದನ್ನ ಸೂಚಿಸುವುದನ್ನ ನಾವು ನೋಡ್ತೇವೆ. ಅಂದ್ರೆ ಯೇಸು ಸ್ವಾಮಿ, ಆ ಕಲ್ಲು ಅಡ್ಡ ಆಗಿರ್ಲಿಲ್ಲ ಯೇಸು ಸ್ವಾಮಿ ಎದ್ದು ಬರಲಿಕ್ಕೆ. ಆದರೂ ದೇವದೂತನು ಬಂದು ಕಲ್ಲನ್ನು ತಳ್ಳುತ್ತಾ ಇದ್ದಾನೆ. ಯಾಕಂತಂದ್ರೆ ಆತನು ಎದ್ದಿದ್ದನ್ನ ಜನರನ್ನು ನೋಡ್ಬೇಕಾಗಿತ್ತು. ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ, ಯೇಸು ಸಮಾಧಿ ಬಳಿಗೆ ಬಂದಂತ ಮರಿಯಳನ್ನ, ಅವ್ರ ಜೊತೆಗಿದ್ದಂತ ಸ್ತ್ರೀಯರನ್ನ ಉದ್ದೇಶಿಸಿ ದೇವದೂತನು ಹೇಳ್ತಾ ಇದ್ದಾನೆ, ನೀವು ನೋಡ್ಲಿಕ್ಕಿಂತ ಬಂದಂತ ಯೇಸು ಇಲ್ಲಿಲ್ಲ, ಆತನು ಹೇಳಿದಂತೆ ಎದ್ದಿದ್ದಾನೆ ಎಂಬುದಾಗಿ ತೋರಿಸೋದ್ರ ಕುರಿತಾಗಿ ನೋಡ್ತೇವೆ ಪ್ರೇರೆ. ಅಂದ್ರೆ ದೇವದೂತನು ಯೇಸು ಸ್ವಾಮಿ ಎದ್ದು ಬರ್ಲಿಕ್ಕೆ ಕಲ್ಲನ್ನು ಸರಿಸಲಿಲ್ಲ, ಬದಲಾಗಿ ಸಮಾಧಿ ಖಾಲಿಯಾಗಿದೆ ಎಂಬುದನ್ನು ತೋರಿಸೋದಕ್ಕೋಸ್ಕರವಾಗಿ ಆ ಒಂದು ಕಲ್ಲನ್ನ ದೇವದೂತನು ಸರಿಸಿದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಯಾಕಂತಂದ್ರೆ ಆ ದೂತನು ಕಲ್ಲನ್ನು ಸರಿಸಿದಾಗ ಆತನ ಎದ್ದು ಬಂದನು ಎಂಬುದಾಗಿಲ್ಲ ವಚನದಲ್ಲಿ. ಅಲ್ಲಿ ದೂತನು ಹೇಳ್ತಾ ಇದ್ದಾನೆ, ನೋಡಿ ನೀವು ಹುಡುಕುವಂತ ಯೇಸು ಹೇಳಿದಂತೆ ಎದ್ದಿದ್ದಾನೆ ಎಂಬುದಾಗಿ ಖಾಲಿಯಾಗಿರ್ತಕ್ಕಂಥ ಸಮಾಧಿ ಜಾಗವನ್ನ ದೂತನು ತೋರಿಸೋದ್ರ ಬಗ್ಗೆ ಈಗ ನೋಡ್ತಾ ಇದೆ ಪ್ರೇರೆ. ಅಂದ್ರೆ ಕರ್ತನನ್ನ ಯಾವ ಕಲ್ಲು, ಭಾರವಾದ ಕಲ್ಲು, ಯಾವ ಬಂಧನವೂ ಹಿಡಿದುಕೊಳ್ಳಲಾರದು. ಯಾಕಂದ್ರೆ ದೇವರನ್ನು ಬಂಧಿಸುವಂತ ಬೇಡಿಗಳು, ದೇವರನ್ನು ಬಂಧಿಸುವಂತ ಯಾವ ಬಂಧನ ಪಡಿಸುವಂತ ಒಂದು ಸಮಾಧಿ ಆಗ್ಲಿ, ಒಂದು ಜೈಲಾಗ್ಲಿ ಇಲ್ಲ. ಯಾಕಂತಂದ್ರೆ ದೇವರಿಗೆ ಬಂಧನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ ಪ್ರೇರೆ. ಹೀಗೆ ದೇವದೂತನ ಏನ್ ಮಾಡ್ತದಾನೆ? ಆ ಕಲ್ಲನ್ನು ತೆಗೆದು ಖಾಲಿ ಸಮಾಧಿಯನ್ನ ಆ ಸ್ತ್ರೀಯರಿಗೆ, ಮರಿಯಳಿಗೆ ಮತ್ತೆ ಅವರ ಜೊತೆಗಿದ್ದಂತ ಆ ಸ್ತ್ರೀಯರಿಗೆ ತೋರಿಸಿದ್ರ ಕುರಿತಾಗಿ ನೋಡ್ತೇವೆ. ಆಮೇಲೆ ಇದೆಲ್ಲವನ್ನು ನೋಡಿರ್ತಕ್ಕಂಥ ಕಾವಲುಗಾರರಿಗೆ ಭಯ ಹಿಡಿದು ಬಿಡುತ್ತೆ, ದಿಗಿಲು ಬಿಡುತ್ತೆ. ಅವ್ರು ಸತ್ತವರ ಹಾಗೆ ಬಿದ್ದು ಹೋದ್ರು ಎಂಬುದಾಗಿ ನೋಡ್ತಾ ಇದ್ದೇವೆ. ಯಾಕಂದ್ರೆ ಆ ದೇವದೂತನ ನೋಡಿ ಅವ್ರು ಏನ್ ಮಾಡ್ತಿದಾರೆ? ಹೆದರಿ ನಡುಗಿ ಸತ್ತವ್ರ ಹಾಗೆ ಬಿದ್ರು ಎಂಬುದಾಗಿ ನೋಡ್ತೇವೆ. ಆದ್ರೆ ಯೇಸು ಸ್ವಾಮಿ ಸತ್ತಿ ಎದ್ದು ಬಂದಿರೋದನ್ನ ದೇವದೂತನು ಏನ್ ಮಾಡ್ತಾನೆ? ಖಚಿತ ಪಡಿಸ್ತಾನೆ. ಖಾಲಿ ಸಮಾಧಿಯನ್ನು ತೋರಿಸೋದ್ರ ಮೂಲಕ. ಯಾರಿಗೆ? ಯೇಸುವಿನ ಸಮಾಧಿಯನ್ನು ನೋಡ್ಲಿಕ್ಕೆ ಬಂದಂತ ಹೆಂಗಸರಿಗೆ. 28ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 5ನೇ ವಚನದಲ್ಲಿ ನೋಡ್ತೇವೆ,
ಯಾರಿಗೆ ಖಾಲಿ ಸಮಾಧಿ ಅಂತ ತೋರಿಸ್ತಾ ಇದ್ದಾರೆ? ಯೇಸುವನ್ನ ಪ್ರೀತಿಸಿ ಯೇಸುವನ್ನ ನೋಡ್ಲಿಕ್ಕೆ ಬಂದಂತ ಆ ಮರಿಯಳಿಗೆ ಮತ್ತೆ ಬೇರೆ ಹೆಂಗಸರಿಗೆ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಯೇಸುವಿನ ಖಾಲಿಯಾಗಿರ್ತಕ್ಕಂಥ ಸಮಾಧಿ ಜಾಗವನ್ನು ತೋರಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಪುನರುತ್ಥಾನಗೊಂಡಿದ್ದಾನೆ ಎಂಬುದಾಗಿ ಆ ದೂತನು ಅವರಿಗೆ ಸಾಕ್ಷಿ ಹೇಳಿದ್ರ ಕುರಿತಾಗಿ, ಖಾಲಿ ಜಾಗವನ್ನ ತೋರಿಸಿದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ. ಹಾಗಾದರೆ ಪುನರುತ್ಥಾನಗೊಂಡಂತ ಈ ಯೇಸು ಮೊದಲು ಯಾರಿಗೆ ಕಾಣಿಸ್ಕೊಂಡು ಎಂಬುದಾಗಿ ನೋಡುವಾಗ, ಇದೇ ಯೇಸುವನ್ನ ಹುಡುಕಿ ಬಂದಂತ ಸ್ತ್ರೀಯರಿಗೆ ಆತನು ಕಾಣಿಸಿಕೊಂಡ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮಾತ್ರವಲ್ಲ, ಅದಾದ ನಂತರ ಎಲ್ಲ ಶಿಷ್ಯರಿಗೆ ಯೇಸು ಸ್ವಾಮಿ ಕಾಣಿಸ್ಕೊಂಡ್ರು. ಹೇಗೆ? ಆತನು ಜೀವಂತ ಇದ್ದಾಗ ಹೇಗಿದ್ನೋ ಹಾಗೆ ಇದ್ನು, ಆದರೆ ಮಹಿಮಾ ಶರೀರದಿಂದ ಆತನು ತುಂಬಿದ್ನು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರೇರೆ. ಹೀಗೆ ಯೇಸು ಸ್ವಾಮಿ ಏನ್ ಮಾಡಿದ್ರಂದ್ರೆ, ಸತ್ತು ಸಮಾಧಿಯಿಂದ ಅವರು ಎದ್ದು ಬಂದಂತವರಾಗಿದ್ದಾರೆ. ಈ ದಿನವನ್ನೇ ನಾವು ಪುನರುತ್ಥಾನ ದಿನ ಅಂತ ಹೇಳಿ ಆಚರಿಸ್ಬೇಕು. ಇದನ್ನೇ ನಾವು ಈಸ್ಟರ್ ಎಂಬುದಾಗಿ ಆಚರಿಸಬಾರದು. ಹಾಗಾದರೆ ಈ ಒಂದು ಹಬ್ಬದ ಪುನರುತ್ಥಾನ ದಿನದ ವಿಶೇಷತೆ ಏನು ಹಾಗಾದರೆ ಎಂಬ ನೋಡುವಾಗ, ಯಾಕೆ ಇದನ್ನ ನಾವು ಮಾಡ್ಬೇಕೆಂಬ ನೋಡುವಾಗ, ಇಲ್ಲಿವರೆಗೆ ಯಾರೂ ಸಹ ಸತ್ತವರು ಎದ್ದು ಬರಲಿಲ್ಲ. ಯೇಸು ಸ್ವಾಮಿ ಎದ್ದು ಬಂದಿದ್ದಾನೆ, ಸಂತೋಷ ಪಡಬೇಕು. ಮಾತ್ರವಲ್ಲ, ಆತನು ಮೊದಲೇ ತಿಳಿಸಿದ ಹಾಗೆ ಎದ್ದು ಬಂದಿದ್ದಾನೆ, ಅದಕ್ಕೆ ನಾವು ಸಂತೋಷ ಪಡಬೇಕಾಗಿದೆ ಈ ದಿನ. ಮಾತ್ರವಲ್ಲ, ನಾವು ಸೇವಿಸುವಂತ ದೇವರಿಗೆ ಸಾವಿಲ್ಲ. ಆತನು ಮಣ್ಣಲ್ಲಿ ಮಣ್ಣಾಗುವ ಆತನಲ್ಲ, ಆತನು ಜೀವ ಸ್ವರೂಪನಾಗಿದ್ದಾನೆ. ಆತನು ನಂಬುವಂತ ನಾವು ಸಹ ಒಂದು ದಿನದಲ್ಲಿ ಏನಾಗ್ತೇವೆ ಅಂತಂದ್ರೆ, ಯೇಸು ಸ್ವಾಮಿ ಹೇಗೆ ಸಮಾಧಿಯಿಂದ ಎದ್ದು ಬಂದೋ ಹಾಗೆ ನಾನು ನೀವುಗಳು ಏನಾಗ್ಲಿಕ್ಕಿದ್ದೇವೆ ಅಂತಂದ್ರೆ ಸಮಾಧಿಯಿಂದ ಎದ್ದು ಬರ್ತಕ್ಕಂಥವ್ರು ಆಗ್ತೇವೆ. ಅದಕ್ಕೋಸ್ಕರವಾಗಿ 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ ಅಲ್ಲಿ ವಚನ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದು ಬಂದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷಣದೊಡನೆಯೂ ಪ್ರಧಾನ ದೂತರ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನ ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಿರಲಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಪುನರುತ್ಥಾನದಿಂದ ನಾವೇನ್ ತಿಳ್ಕೊಳ್ಬೇಕಾಗಿದೆ ಎಂಬ ನೋಡುವಾಗ, ಯೇಸು ಸ್ವಾಮಿ ಹೇಗೆ ಸತ್ತು ಸಮಾಧಿಯಿಂದ 3 ದಿನದಲ್ಲಿ ಎದ್ದು ಬಂದನೋ ಅದೇ ರೀತಿಯಲ್ಲಿ ಆತನ ಮೇಲೆ ನಂಬಿಕೆ ಇಟ್ಟ ಪ್ರತಿಯೊಬ್ಬರು, ಕ್ರಿಸ್ತನಲ್ಲಿ ನಿದ್ರೆ ಹೋದಂತ ಪ್ರತಿಯೊಬ್ಬರೂ ಸಹ ಕರ್ತನ 2ನೇ ಬರೋಣದಲ್ಲಿ ಏನಾಗ್ತವೆ? ಕರ್ತನ ಮಧ್ಯಾಕಾಶದಲ್ಲಿ ಏನಾಗ್ತದೆ? ತುತ್ತೂರಿ ಶಬ್ದದೊಡನೆಯೂ ಪ್ರಧಾನ ದೂತರ ಸೈನ್ಯದೊಡನೆಯೂ ಆತನು ಇಳಿದು ಬರುವಂತ ಸಮಯದಲ್ಲಿ ಸತ್ತು ಸಮಾಧಿ ಮಾಡಲ್ಪಟ್ಟಂತ ನಾವುಗಳು ಏನ್ ಮಾಡ್ತೇವೆ? ಸಮಾಧಿಯಿಂದ ಎದ್ದವರಾಗಿ, ಯೇಸು ಸ್ವಾಮಿ ಹೇಗೆ 3ನೇದಲ್ಲಿ ಎದ್ದು ಬಂದ ಹಾಗೆ ನಾವು ಸಹ ಎದ್ದು ಆತನನ್ನ ಮಧ್ಯಾಕಾಶದಲ್ಲಿ ಎದುರುಗೊಳ್ತೇವೆ. ನಾವು ಆತನನ್ನು ನೋಡ್ತೇವೆ. ನಮ್ಮ ದೇಹಗಳು ಸಮಾಧಿಯಿಂದ ಎತ್ತಲ್ಪಡ್ತದೆ. ಅಂದರೆ ಕ್ರಿಸ್ತನಲ್ಲಿ ನಿದ್ರೆ ಹೋಗುವವರು ಏನಾಗಲ್ಲ ಅಂತಂದ್ರೆ, ಅವರು ಸಮಾಧಿಯಲ್ಲೇ ಇರಲ್ಲ ಕೊನೆಯವರೆಗೂ. ಅವರು ಕ್ರಿಸ್ತನ ಬರಣದಲ್ಲಿ ಎಲ್ಲ ಸಮಾಧಿಗಳು ತೆರೆಯಲ್ಪಡ್ತದೆ. ಎಲ್ಲರೂ ಸಹ ಮಧ್ಯಾಕಾಶಕ್ಕೆ ಎತ್ತಲ್ಪಟ್ಟು ಕರ್ತನನ್ನು ಅವರು ಸೇರ್ತಕ್ಕಂಥವ್ರಾಗಿದ್ದಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರೇರೆ. ಅದರಿಂದ ಇವತ್ತು ನಾನು ನೀವುಗಳು ಏನಾಗಿದ್ದೇವೆ ಅಂದ್ರೆ, ನಾವು ಸೇವಿಸುವಂತ ದೇವರು ಎದ್ದು 3ನೇದಲ್ಲಿ ಎದ್ದು ಬಂದಂತೆ ನಾವು ಸಹ ಕರ್ತನ 2ನೇ ಬರಣದಲ್ಲಿ ನಾವೆಲ್ಲರೂ ಸಹ ಎದ್ದು ಬರ್ತೇವೆ. ನಮ್ಗೆಲ್ಲರಿಗೂ ಸಹ ಪುನರುತ್ಥಾನ ಆಗುತ್ತೆ. ಯಾಕಂದ್ರೆ
ನನ್ನ ದೇವರು ಜೀವಿಸುವಾತನು ನನ್ನನ್ನೂ ಸಹ ಜೀವಿಸುವಂತೆ ಮಾಡುವಾತನು ಆತನಾಗಿದ್ದಾನೆ ಪ್ರೇಯರೇ. ಆದ್ದರಿಂದ ನಾವು ಸಂತೋಷಿಸಬೇಕು. ಸಾವು ಅಂದರೆ ನಮಗೆ ಭಯ ಇರಬಾರ್ದು. ಅನೇಕರಿಗೆ ಸಾವು ಅಂದ್ರೆ ಭಯ. ಆದರೆ ಪೌಲನು ಹೇಳ್ತಾನೆ, ನಾನು ಬದುಕೋದಾದ್ರೆ ಕ್ರಿಸ್ತನೇ, ಸಾಯೋದು ನನಗೆ ಲಾಭನೇ ಎಂಬುದಾಗಿ ಹೇಳ್ತಾನೆ. ಯಾಕೆ ಗೊತ್ತಾ? ಕರ್ತನು ನನ್ನನ್ನು ಎಬ್ಬಿಸ್ತಾನೆ ಎಂಬತಕ್ಕಂಥ ನಂಬಿಕೆ, ನಿರೀಕ್ಷೆ ಪೌಲನಿಗೆ. ಅದರಿಂದ ಪ್ರಿಯರೇ, ಇವತ್ತು ಕ್ರಿಸ್ತನಿರ್ತಕ್ಕಂಥ ನಾವು ಕ್ರಿಸ್ತನಲ್ಲಿ ನಿದ್ರೆ ಹೋಗುವುದು ಅಂದ್ರೆ ಈ ಶರೀರವನ್ನ ಬಿಟ್ಟು ಹೋಗ್ತಕ್ಕಂಥದ್ದು, ಅದು ನಮಗೆ ದುಃಖ ತರತಕ್ಕಂಥದ್ದಲ್ಲ. ಅದು ಎರಡನೇ ಸಾರಿ ನಮ್ಮನ್ನು ಮತ್ತೆ ಅದು ಎಬ್ಬಿಸ್ತಕ್ಕಂಥದ್ದಾಗಿದೆ. ಅದರಿಂದ ನಾವು ಮರಣಕ್ಕೆ ಹೆದರಬಾರದು. ನಮ್ಮ ಕರ್ತನು ಎದ್ದವನಾಗಿದ್ದಾನೆ. ಇವತ್ತು ನೀವು ಆತನನ್ನ ನಂಬಿ ಸಾಯದಾದ್ರೆ, ಯಾರೆಲ್ಲ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಕ್ರಿಸ್ತನವರಾಗಿ ಸಾಯ್ತಿರೋ, ಯೇಸುವಿನ ಮಕ್ಕಳಾಗಿ ನೀವು ಸಾಯ್ತಿರೋ, ನಿಮ್ಮನ್ನು ಸಹ ಕರ್ತನು ಸಮಾಧಿಯಿಂದ ಆತನು ಎಬ್ಬಿಸುವಾತನು, ತನ್ನೊಂದಿಗೆ ನಿಮ್ಮನ್ನ ಸೇರಿಸಿಕೊಳ್ಳುವಾತನು ಆಗಿದ್ದಾನೆ. ಆದ್ದರಿಂದ ಯೇಸು ಸ್ವಾಮಿ ದೇವರಾಗಿದ್ದಾನೆ. ಯೇಸು ಮರಣವನ್ನು ಜಯಿಸಿದಂಥವನು, ಆತನು ಸಾವಿಲ್ಲದಂಥವನು ಆಗಿದ್ದಾನೆ. ಆ ಸಾವಿಲ್ಲದ ಕರ್ತನನ್ನ ಸ್ವೀಕರಿಸುವ ಪ್ರತಿಯೊಬ್ಬರೂ ಸಹ ಸಾವನ್ನ ಒಂದು ದಿನ ಜಯಿಸಿ ಅವರು ಚಿರಂಜೀವಿಯಾಗಿ ಅವರು ಸದಾಕಾಲ ಜೀವಿಸುವಂತರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರೇರೆ. ಅದರಿಂದ ನಾವು ಏನಾಗಿದ್ದೇವೆ ಅಂತಂದ್ರೆ ಸದಾಕಾಲ ಜೀವಿಸುವುದಕ್ಕಾಗಿ ಇರ್ತಕ್ಕಂಥವರಾಗಿದ್ದೇವೆ. ನಾವು ಸ್ವಲ್ಪ ಕಾಲ ನಮ್ಮನ್ನ ಮರಣ ಅಗಲಿಸುತ್ತೆ, ಆದರೆ ಕರ್ತನ ಎರಡನೇ ಬರಣದಲ್ಲಿ ನಾವು ಪುನಃ ಜೀವವನ್ನು ಪಡೆದುಕೊಂಡು ಕರ್ತನೊಂದಿಗೆ ಸದಾಕಾಲ ಜೀವಿಸ್ತಕ್ಕಂಥವ್ರು, ಅಮರತ್ವವನ್ನು ನಾವು ಧರಿಸಿಕೊಳ್ತಕ್ಕಂಥವ್ರಾಗಿದ್ದೇವೆ. ಅದರಿಂದ ಇವತ್ತು ಯಾರಿಗೆಲ್ಲ ಅಮರತ್ವ ಬೇಕು, ಯಾರೆಲ್ಲ ಚಿರಂಜೀವಿಯಾಗಿ ಸದಾಕಾಲ ಜೀವಿಸ್ಬೇಕೆಂಬುದಾಗಿ ಮನಸ್ಸು ಮಾಡ್ತಿರೋ, ನೀವು ಸದಾಕಾಲ ಜೀವಿಸಬೇಕಾದ್ರೆ ನೀವು ಯೇಸು ಸ್ವಾಮಿಯನ್ನು ನಿಮ್ಮ ಜೀವಿತಗಳಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ತಕ್ಕಂಥದ್ದು, ಆತನ ಮಕ್ಕಳಾಗಿ ಮುಂದೆ ಸಾಗುವಂಥದ್ದು ಮುಖ್ಯ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನಲ್ಲಿ ನಿದ್ರೆ ಹೋಗುವವರು ಅಂದ್ರೆ ಭಕ್ತರಾಗಿ ಆತನ ಮಕ್ಕಳಾಗಿ ಆತನ ಭಕ್ತರಾಗಿ ಮರಣ ಹೊಂದುವವರನ್ನ ಕರ್ತನ ಏನ್ ಮಾಡ್ತಾನೆ, ಸಮಾಧಿಯಿಂದ ಎಬ್ಬಿಸ್ತಕ್ಕಂಥನು, ಅವರು ಸದಾಕಾಲ ಜೀವಿಸುವಂತೆ ಮಾಡ್ತಕ್ಕಂಥವನಾಗಿದ್ದಾನೆ ಪ್ರೇರೆ. ಅದರಿಂದ ಇವತ್ತು ನೀನು ಸದಾಕಾಲ ಜೀವಿಸ್ಬೇಕೆಂಬುದಾಗಿ ಮನಸ್ಸು ಮಾಡೋದಾದರೆ, ನೀನು ಯೇಸು ಸ್ವಾಮಿ ಹಾಗೆ ಸಮಾಧಿಯಿಂದ ಎದ್ದು ಬರಬೇಕೆಂಬುದಾಗಿ ಬಯಸೋದಾದ್ರೆ, ಆತನಿಗೆ ನಿನ್ನ ಹೃದಯದಲ್ಲಿ ಜಾಗ ಕೊಡು. ಆತನ ಮಗನಾಗಿ ಮಗಳಾಗಿ ನೀನು ಬದುಕು. ನಿನ್ನನ್ನು ಕರ್ತನು ಎಬ್ಬಿಸ್ಲಿಕ್ಕಿದ್ದಾನೆ. ದೇವರು ಈ ವಚನದ ಮೂಲಕ ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಪುನರುತ್ಥಾನ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು, ನೀವು ಸತ್ತು ಸಮಾಧಿಯಿಂದ ಮೂರನಲ್ಲಿ ಎದ್ದು ಬಂದರೆ ಸ್ವಾಮಿ, ನಿನ್ನನ್ನು ನಂಬಿ ನಾವು ನಿನ್ನಲ್ಲಿ ಮರಣ ಹೊಂದುವಾಗ, ನಿನ್ನವರಾಗಿ ನಾವು ಮರಣ ಹೊಂದುವಾಗ, ನಮ್ಮ ಮರಣದಿಂದ ನಮ್ಮನ್ನು ಮತ್ತೆ ಪುನರುತ್ಥಾನಗೊಳಿಸುವ ಆತನು ನಿನ್ನೊಂದಿಗೆ ಸೇರಿಸಿಕೊಳ್ಳುವಂಥ ದೇವರು ನೀನಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ. ನೀವು ಜೀವ ಸ್ವರೂಪನು, ನಿಮಗೆ ಸಾವು ಇಲ್ಲ ಸ್ವಾಮಿ. ಅದಕ್ಕಾಗಿ ನಿಮ್ಮನ್ನು ಮಹಿಮೆ ಮಾಡುತ್ತೇವೆ ಸ್ವಾಮಿ. ಸಾವಿಲ್ಲದ ನೀವು ಸ್ವಾಮಿ, ನಾವು ಸಹ ಸದಾಕಾಲ ಜೀವಿಸುವಂತೆ ನಮ್ಮನ್ನು ಸಹ ನಿಮ್ಮ ಹಾಗೆ ಸಮಾಧಿಯಿಂದ ಎಬ್ಬಿಸ್ಲಿಕ್ಕಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಈ ಸಂದೇಶ ಕೇಳಿಸಿಕೊಳ್ಳುವಂಥವ್ರು ಯಾರ್ಯಾರು ಇನ್ನವರಾಗ್ಲಿಲ್ವೋ ಸ್ವಾಮಿ, ನಿನ್ನ ಮಕ್ಕಳಾಗಿಲ್ವೋ, ನಿನ್ನ ದೇವರೆಂಬುದಾಗಿ ಒಪ್ಕೊಳ್ಳಿಲ್ವೋ ಸ್ವಾಮಿ, ಎಲ್ಲರೂ ನಿನ್ನ ದೇವರೆಂಬುದಾಗಿ ಸ್ವೀಕಾರ ಮಾಡಿಕೊಳ್ಳುವಂತೆ ತಮ್ಮ ಹೃದಯಗಳಲ್ಲಿ ನಿಮಗೆ ಜಾಗವನ್ನು ಮಾಡಿಕೊಡೋದ್ರ ಮೂಲಕವಾಗಿ ಅಪ್ಪ, ಅವರು ನಿನ್ನ ದಾರಿಯಲ್ಲಿ ನಡೆಯೋದಕ್ಕೆ ಕ್ರಿಸ್ತನವರಾಗಿ ಅಪ್ಪ ಅವರು ಈ ಲೋಕ ಪ್ರಯಾಣವನ್ನು ಮುಗಿಸುವಂತೆಯೂ, ಆ ಮೂಲಕವಾಗಿ ನಿಮ್ಮ ಎರಡನೇ ಪುನರುತ್ಥಾನದಲ್ಲಿ ಇವರೆಲ್ಲರೂ ಎತ್ತಲ್ಪಡುವಂತೆಯೂ ಕೃಪೆ ಮಾಡು. ಹಾಗೆ ಮಾಡು ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನೀವು ನಮ್ಮ ಪಾಪಗಳಿಗಾಗಿ ಲೋಕಕ್ಕೆ ಬಂದು ಸೆಲ್ಬೆಯಲ್ಲಿ ಜಜ್ಜಲ್ಪಟ್ಟು ರಕ್ತ ಸುರಿಸಿ ಮೂರನಲ್ಲಿ ಮೃತ್ಯುಂಜಯನ ಎದ್ದು ಬಂದು ಪರಲೋಕಕ್ಕೆ ಏರೋಗಿದ್ದೀರಿ ಸ್ವಾಮಿ. ತಿರುಗಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕಿದ್ದೀರಿ. ನಾವು ಸಮಾಧಿಯಲ್ಲಿದ್ದರೂ ಸರಿ, ಜೀವಂತವಾಗಿದ್ದರೂ ಸರಿ, ನಮ್ಮನ್ನು ನಿಮ್ಮ ಬಳಿಗೆ ಸೇರಿಸಿಕೊಳ್ಳಿಕ್ಕಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ನೀವು ಕೊಟ್ಟಂತ ನಂಬಿಕೆಗಾಗಿ, ನಿರೀಕ್ಷೆಗಾಗಿ ನಿಮಗೆ ಸ್ತೋತ್ರ. ಈ ನಂಬಿಕೆ ನಿರೀಕ್ಷೆ ಯಾರಿಗಿಲ್ಲವೋ ಸ್ವಾಮಿ, ಅವರೆಲ್ಲರಿಗೆ ಕೊಡು ಎಂದು ಯೇಸುವಿನ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಒಂದು ಚಾನಲ್ ಅಲ್ಲಿ ಬರುವಂತ ಸಂದೇಶಗಳನ್ನ ನೀವು ಪ್ರತಿನಿತ್ಯ ಆಲಿಸೋದಕ್ಕೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ಚಾನಲ್ ಬಗ್ಗೆ, ದೇವರ ವಾಕ್ಯ ಬಗ್ಗೆ ಹಂಚಿಕೊಂಡು ಆ ಮೂಲಕ ದೇವರ ನಾಮವನ್ನು ಮಹಿಮೆ ಮಾಡಿ ಎಂದು ಕ್ರಿಸ್ತೇಶುವಿನಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಪುನರುತ್ಥಾನದ ದಿನದ ಶುಭಾಶಯಗಳು ಮುಂಚಿತವಾಗಿ.